ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದೊಂದು ಮಹತ್ವದ ಕ್ಷೇತ್ರಗಳು ಮತ್ತೆ ಕೆಲವು ಪ್ರತಿಷ್ಠಿತ ಕ್ಷೇತ್ರಗಳನ್ನ ಹಿರಿಯ ನಾಯಕರಿಗೆ ಉಸ್ತುವಾರಿ ನೀಡಿರೋದು. ಅಶೋಕ್ ಬದಲು ಅಶ್ವತ್ಥ ನಾರಾಯಣ್ಗೆ ಉಸ್ತುವಾರಿ ನೀಡಿರೋದ್ರ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಸ್ತುವಾರಿ ಬದಲಾವಣೆಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿರೋದಿದು ನೋಡಿ. ಅಶೋಕ್ ಬದಲು ಅಶ್ವತ್ಥ ನಾರಾಯಣ್ಗೆ ಉಸ್ತುವಾರಿ ಕೊಟ್ಟಿರೋದ್ರ ಬಗ್ಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಪೂರ್ಣ ಉಸ್ತುವಾರಿಯನ್ನ ಮೊದಲು ಅಶೋಕ್ ಅವರಿಗೆ ಕೊಟ್ಟಿದ್ರು. ಈಗ ಅಶ್ವತ್ಥ ನಾರಾಯಣ್ಗೆ ಉಸ್ತುವಾರಿ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಇದ್ರ ಬಗ್ಗೆ ಡಿಕೆ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಉಸ್ತುವಾರಿ ಬದಲಾದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಬಿಜೆಪಿ ಮೋದಿ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ. ಮೋದಿ ಆಡಳಿತ ಸೋಲಿಸಲು ಕೆಲಸವನ್ನ ಮಾಡ್ತಿದ್ದೇವೆ. ಬಿಜೆಪಿ ಅಭ್ಯರ್ಥಿಗಳು ಮೋದಿಗೆ ವೋಟ್ ಹಾಕಿ ಅಂತಿದ್ದಾರೆ ಅಂತೇಳಿ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಅಥವಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಮೊದಲು ಆರ್ ಅಶೋಕ್ ಅವರಿಗೆ ಹೊಣೆಗಾರಿಕೆಯನ್ನ ಕೊಟ್ಟಿದ್ರು ಉಸ್ತುವಾರಿಯಾಗಿ. ಈಗ ಉಸ್ತುವಾರಿಯನ್ನ ಬದಲಿಸಿ ಅಶ್ವತ್ಥ ನಾರಾಯಣ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಸುರೇಶ್. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನು ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟು ನನಗೆ ಓಟ್ ಹಾಕಿ ಅಂತ ಎಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿಯ ವಿರುದ್ಧ. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನು ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ. ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯಕ್ಕಾಗಿರುವ ಅನ್ಯಾಯದ ಕುರಿತಾಗಿ ರಾಜ್ಯದ ಕಾಂಗ್ರೆಸ್ನ ಮುಖಂಡರು ಪದೇ ಪದೇ ಕೇಂದ್ರದ ನಾಯಕರನ್ನ ಟೀಕೆಗೆ ಗುರಿಪಡಿಸ್ತಾನೆ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ವಿಚಾರದ ಬಗ್ಗೆ, ಬರ ಪರಿಹಾರ ವರದಿಗೆ ಸುಪ್ರೀಂ ಸೂಚನೆ ವಿಚಾರದ ಬಗ್ಗೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಪರಿಹಾರ ಬಿಡುಗಡೆ ವಿತ್ತ ಸಚಿವರು ನೆಪ ಹೇಳ್ತಿದ್ದಾರೆ. ನಮ್ಮ ಮಾಹಿತಿಯನ್ನ ಬಿಜೆಪಿಯವರು ತಿರುಚುತ್ತಾರೆ. ಅಕ್ಟೋಬರ್ವರೆಗೂ ವರದಿಯನ್ನು ಕಳಿಸಿದ್ದೇವೆ. ಅಕ್ಟೋಬರ್ ಏನು ಅಷ್ಟು ಒಳಗಡೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇಷ್ಟು ನಮಗೆ ರಾಜ್ಯಕ್ಕೆ ಪರಿಹಾರ ಬರಬೇಕಾಗಿದೆ, ಇಷ್ಟು ಬರದಿಂದ ನಷ್ಟ ಆಗಿದೆ ರಾಜ್ಯಕ್ಕೆ ಅನ್ನೋದನ್ನು, ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರೋದು ಬಿಜೆಪಿ. ಪರಿಹಾರದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅಂತೇಳಿ ನಿರ್ಮಲಾ ಸೀತಾರಾಮನ್ ವಿರುದ್ಧ ಡಿಕೆ ಸುರೇಶ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಡಿಕೆ ಸುರೇಶ್ ನೋಡೋಣ ಬನ್ನಿ. ನಿರ್ಮಲಾ ಸೀತಾರಾಮನ್ ಅವರ ಕುಂಟು ನೆಪ ಬಿಜೆಪಿಯವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿ ತಿರ್ಸ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ನಾವು ನಮ್ಮ ಅಕ್ಟೋಬರ್ ಮುಂಚಿತವಾಗಿ ನಮ್ಮ ಪ್ರಸ್ತಾವನೆಯನ್ನು ನಾವು ಕಳಿಸಿದ್ದೇವೆ. ಆದರೆ ಇವತ್ತು ಕೋರ್ಟ್ಗೂ ಕೂಡ ಮರೆಮಾಚುವಂಥ ಕೆಲಸ ಮಾಡಿದ್ದಾರೆ. ಅದಾದ ಮೇಲೆ 2 ಬಜೆಟ್ ಸೆಷನ್ಗಳ, ಒಂದು ಚಳಿಗಾಲದ ಅಧಿವೇಶನ ಆಗಿದೆ, ಅದಾದ ಮೇಲೆ ಬಜೆಟ್ ಸೆಷನ್ ಕೂಡ ಆಗಿದೆ. ಸೊ ಯಾವುದೇ ಸಂದರ್ಭದಲ್ಲಿ ಇವರು ಈ ಒಂದು ಪ್ರಸ್ತಾವನೆಯನ್ನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ನಮ್ಮ ಕಂದಾಯ ಸಚಿವರಿಗೆ ಭೇಟಿ ಮಾಡಿದ್ದಾರೆ, ನಮ್ಮ ಪ್ರಸ್ತಾವನೆ ಏನಿತ್ತು ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇರಬೇಕು ಅಂತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಭಾರತೀಯ ಜನತಾ ಪಕ್ಷದ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರ ಮೇಲಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಒಂದು HD ಕುಮಾರಸ್ವಾಮಿ ಅವರು ಗೆದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ ಅನ್ನೋ ವಿಚಾರ, ಮತ್ತೊಂದು ಡಿಕೆ ಸುರೇಶ್ ಅವರು ಈ ಪರಿಹಾರದ ವಿಚಾರವಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಿರೋದು, ಮತ್ತೊಂದು ಉಸ್ತುವಾರಿ ವಿಚಾರದ ಕುರಿತಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ಇದೆಲ್ಲದರ ಹೆಚ್ಚಿನ ಮಾಹಿತಿ ಈ ಸಂದರ್ಭಕ್ಕೆ ಏನಿದೆ ಸುರೇಶ್? ಮಂಜಣ್ಣ ಆಡೇ ಬರ್ತಿಲ್ಲ, ಬಹುಶಃ ತಾಂತ್ರಿಕ ಕಾರಣ. ಮತ್ತೆ ಸಂಪರ್ಕಿಸೋಣ ನಮ್ಮ ಪ್ರತಿನಿಧಿ ಸುರೇಶ್ ಅವರನ್ನ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ. ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಹೇಳಿ ತೀರಾ ವೈಯಕ್ತಿಕವಾಗಿ ಪರಿಗಣಿಸಿದ್ದಾರೆ. CN ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಇದೆಲ್ಲದರ ನಡುವೆ ಮಂಡ್ಯ ಲೋಕಸಭಾ ಅಖಾಡವೂ ಕೂಡ ರಂಗೇರ್ತಾ ಇದೆ.